ಹಲೋ ಎವ್ರಿವನ್, ವೆಲ್ಕಮ್ ಟು ಈ ಸಾಹಿತ್ಯ ಕ್ಲಾಸಸ್. ಇವತ್ತು ನಾವು ಲಿಂಗ್ವಾ ಫ್ರಾಂಕಾ ಅನ್ನುವಂತಹ ಒಂದು ಲಿಟರರಿ ಟರ್ಮ್ ಬಗ್ಗೆ ತಿಳ್ಕೊಳ್ಳೋಣ. ಲೆಟ್ಸ್ ಅಸ್ಯೂಮ್ ಇಬ್ಬರು ಬೇರೆ ಬೇರೆ ದೇಶದ ಅಥವಾ ಬೇರೆ ಬೇರೆ ಪ್ರದೇಶದ ಅಥವಾ ಬೇರೆ ಬೇರೆ ರಾಜ್ಯದ ವ್ಯಕ್ತಿಗಳು ಸಿಗ್ತಾರೆ ಒಂದು ಕಡೆ ಅಂತ ಅಂದ್ಕೊಳ್ಳೋಣ. ಅವರಿಬ್ಬರಿಗೂ ಕಾರಣಾಂತರಗಳಿಂದ ಮಾತಾಡುವಂತಹ ಅನಿವಾರ್ಯತೆ ಇದೆ. ಆದರೆ ಒಬ್ಬರಿಗೆ ಗೊತ್ತಿರುವಂಥ ಲ್ಯಾಂಗ್ವೇಜ್ ಇನ್ನೊಬ್ರಿಗೆ ಗೊತ್ತಿಲ್ಲ ಅಂತ ಅಂದ್ಕೊಳ್ಳೋಣ. ಆಗ ಅವರಿಬ್ಬರು ಹೇಗೆ ಕಮ್ಯುನಿಕೇಟ್ ಮಾಡ್ತಾರೆ? ಹಾಗಾದರೆ ಒಂದು ವರ್ಬಲ್ ಲ್ಯಾಂಗ್ವೇಜಲ್ಲಿ ಮಾತಾಡಬೇಕು ಇನ್ ದ ಫಾರ್ಮ್ ಆಫ್ ವರ್ಡ್ಸ್, ಅಥವಾ ನಾನ್ ವರ್ಬಲ್ ಕಮ್ಯುನಿಕೇಷನಲ್ಲಿ ಮಾತಾಡಬೇಕು ಇನ್ ದ ಫಾರ್ಮ್ ಆಫ್ ಗೆಸ್ಚರ್ಸ್, ಐ ಕಾಂಟ್ಯಾಕ್ಟ್. ಆಗ ಅವರಿಬ್ಬರು ಏನು ಮಾಡ್ತಾರೆ? ಕಮ್ಯುನಿಕೇಟ್ ಮಾಡಬೇಕು ಅಂತ ಅಂದರೆ ವರ್ಬಲ್ ಲ್ಯಾಂಗ್ವೇಜ್ ಮೂಲಕ ಮಾತಾಡಬೇಕು ಅಂದ್ಕೊಂಡಾಗ ಅವರಿಬ್ಬರು ಒಂದು ಕಾಮನ್ ಆಗಿರುವಂತಹ ಲ್ಯಾಂಗ್ವೇಜನ್ನು ಏನು ಮಾಡ್ಕೋಬೇಕು? ಕಂಡಿಡ್ಕೋಬೇಕು. ಆ ಕಾಮನ್ ಆಗಿರುವಂತಹ ಲ್ಯಾಂಗ್ವೇಜು ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಇಟಾಲಿಯನ್ ಆಗಿರ್ಬೋದು, ಸ್ಪ್ಯಾನಿಷ್ ಆಗಿರ್ಬೋದು, ಎನಿ ಲ್ಯಾಂಗ್ವೇಜ್ ಆಗಿರಬಹುದು. ಬಟ್ ಅವರಿಬ್ಬರಿಗೂ ಕಾಮನ್ನಾಗಿ ಗೊತ್ತಿರಬೇಕು, ಈವನ್ ಇಫ್ ದೇ ಹ್ಯಾಡ್ ದೇರ್ ಓನ್ ಡಿಫ್ರೆಂಟ್ ನೇಟಿವ್ ಲ್ಯಾಂಗ್ವೇಜ್. ಆ ಕಾಮನ್ ಆಗಿರುವ ಲ್ಯಾಂಗ್ವೇಜನ್ನು ಆ ಇಬ್ಬರು ಕಂಡಿಡ್ಕೊತಾರಲ್ವ, ಬೇರೆ ಬೇರೆ ಡಿಫ್ರೆಂಟ್ ನೇಟಿವ್ ಲ್ಯಾಂಗ್ವೇಜ್ ಹೊಂದಿರುವಂಥವ್ರು, ಅದನ್ನೇ ನಾವು ಇಂಗ್ಲೀಷ್ ಲಿಟರರಿ ಟರ್ಮಲ್ಲಿ ಲಿಂಗ್ವಾ ಫ್ರಾಂಕಾ ಅಂತ ಕರಿತೀವಿ. Lingua franca is a language that is adopted as common language between speakers whose native languages are different. For example, he was Indian, she was Italian, English was their lingua franca. ಅಥವಾ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂತ ಅಂದರೆ, ಒಬ್ಬರು ರಾಜಸ್ಥಾನಿ ಗೊತ್ತಿರುವಂಥವ್ರು, ಇನ್ನೊಬ್ಬರು ಕನ್ನಡ ಗೊತ್ತಿರುವಂಥವ್ರು, ಕನ್ನಡ ಅವರ ಲಿಂಗ್ವಾ ಫ್ರಾಂಕಾ ಕೂಡ ಆಗ್ಬೋದು ಇಬ್ಬರಿಗೂ ಗೊತ್ತಿದ್ದರೆ. ಈಗ ನಿಮಗೆ ಲಿಂಗ್ವಾ ಫ್ರಾಂಕಾ ಅನ್ನುವಂತಹ ಇಂಗ್ಲೀಷ್ ಲಿಟ್ರರಿ ಟರ್ಮ್ ಅರ್ಥ ಆಗಿರ್ಬೋದು ಅಂದ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.